ಇದು ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ವೀಕ್ಷಕರೇ, ಸ್ಮಾರ್ಟ್ ಸಿಟಿ ಖ್ಯಾತಿಗೆ ಪಾತ್ರವಾಗಿರೋ ತುಮಕೂರು ನಗರದ ರಸ್ತೆಗಳ ಗುಂಡಿ ಗಂಡಾಂತರದ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಗಳನ್ನ ಮಾಡ್ತಲೇ ಇದೆ. ನಗರದ ಶಿರಾಗೇಟ್ನ 80 ಫೀಟ್ ರಸ್ತೆ, ಬನಶಂಕರಿ ಅಂಡರ್ ಪಾಸ್, ಅಮರ್ಜ್ಯೋತಿ ನಗರ ಮುಖ್ಯ ರಸ್ತೆ ಹೀಗೆ ಹಲವು ರಸ್ತೆಗಳ ಅವಾಂತರಗಳ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಮುಂದಿಟ್ಟಿದ್ದೇವೆ. ಅದೇ ರೀತಿ ತುಮಕೂರು ನಗರದ ಹೃದಯ ಭಾಗದಲ್ಲೇ ಇರೋ 4ನೇ ವಾರ್ಡ್ಗೆ ಸೇರೋ ಗಾರ್ಡನ್ ರಸ್ತೆಯ ಗುಂಡಿ ಗಂಡಾಂತರದ ಬಗ್ಗೆಯೂ ನಾವು ಸುದ್ದಿ ಮಾಡಿದ್ವಿ. ಸ್ಥಳೀಯ ಜನರನ್ನೇ ಮಾತನಾಡಿಸಿ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ಸೆಳೆಯುವ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ನಿಮ್ಮ ಪ್ರಜಾಶಕ್ತಿ ಟಿವಿಯ ಈ ವರದಿಯ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಕೊನೆಗೂ ಈ ಗಾರ್ಡನ್ ರಸ್ತೆಯನ್ನ ದುರಸ್ತಿ ಮಾಡಲು ಮುಂದಾಗಿದ್ದಾರೆ. ಎಸ್, ಹೆಸರಿಗೆ ಮಾತ್ರ ಇದು ಗಾರ್ಡನ್ ರಸ್ತೆಯಾಗಿತ್ತು. ಆದರೆ ಈ ರಸ್ತೆಯ ತುಂಬಾ ಗುಂಡಿಗಳೇ ತುಂಬಿ ಹೋಗಿದ್ವು. ರಸ್ತೆಯ ಮಧ್ಯದಲ್ಲಿಯೇ ಬೃಹತ್ ಗಾತ್ರದ ಮ್ಯಾನ್ ಹೋಲ್ಗಳು ಬಾಯ್ತೆರೆದು ಕೂತಿದ್ವು. ಫುಟ್ಪಾತ್ನ ಸ್ಥಿತಿ ಕೂಡ ತೀರಾ ಕೆಟ್ಟು ಹೋಗಿತ್ತು. ಮ್ಯಾನ್ ಹೋಲ್ಗಳಿಂದ ಚರಂಡಿ ನೀರು ಹೊರಬಂದು ಇಡೀ ಏರಿಯಾವೇ ಗಬ್ಬು ನಾರ್ತಾ ಇತ್ತು. ಇದೆಲ್ಲದನ್ನ ಪ್ರಜಾಶಕ್ತಿ ಟಿವಿ ವರದಿ ಮಾಡಿತ್ತು. ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಮಾಡಿ 1 ವಾರದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಗಾರ್ಡನ್ ರಸ್ತೆ ಅವಾಂತರವನ್ನ ಸರಿಪಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಮ್ಯಾನ್ ಹೋಲ್ಗಳನ್ನ ಸರಿಪಡಿಸುವ ಕೆಲಸ ನಡೀತಾ ಇದೆ. ಈ ರಸ್ತೆಯಲ್ಲಿರುವ ಪ್ರತಿಯೊಂದು ಮ್ಯಾನ್ ಹೋಲ್ಗಳ ದುರಸ್ತಿ ಮಾಡಲಾಗ್ತಾ ಇದೆ. ಈ ಕೆಲಸ ಮುಗಿದಿದ್ದಂತೆ ರಸ್ತೆ ಗುಂಡಿಗಳನ್ನ ಕೂಡ ಮುಚ್ಚುವ ಕೆಲಸವಾಗಲಿದೆ. ಹೊಸ UGD ಲೈನು ಮಾಡಿದ್ವಿ. ಹಳೆ ಲೈನು ಇವರು ವಾಟರ್ ಬೋರ್ಡ್ ಇಂದ ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಅದು ಹಳೆಯದು ಲೈನು ಡ್ಯಾಮೇಜ್ ಇರೋದ್ರಿಂದ ನಾವು ಹೊಸ ರೋಡ್ ಮಾಡಿ ಕೇವಲ ಇನ್ನು 2-2.5 ವರ್ಷಕ್ಕೇನೆ 3 ಕಡೆ ಓಪನ್ ಆಗಿ ಡ್ಯಾಮೇಜ್ ಆಗಿಬಿಟ್ಟು ಎಲ್ಲ ಕಡೆನೂ ನೀರು ಉಕ್ಕೋದು, ಕೆಳಗಡೆ ಆಮೇಲೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ರೋಡು ಫುಲ್ ಹಾಲು ಆಗಿಬಿಟ್ಟಿದೆ. ನಾಳೆ ದಿನ ಹೆವಿ ವೆಹಿಕಲ್ಸ್ ಇಲ್ಲಿ ಏನಂತಂದರೆ ನೈಟ್ ಟೈಮು ಸಿಮೆಂಟ್ ಲೋಡು ಸುಮಾರು ಏನಿಲ್ಲ ಅಂದರೆ 60-70 ಟನ್ನು 24 ವೀಲ್ ವೆಹಿಕಲ್ಸ್ ಓಡಾಡ್ತವೆ. ಈ ಹೆವಿ ವೆಹಿಕಲ್ಸ್ ಓಡಾಡಿನೂ ಅರ್ಧ ಡ್ಯಾಮೇಜ್ ಆಗೋಕ್ಕೆ ಕಾರಣ ಆಗಿರ್ತದೆ. ಎಂಟ್ರೆನ್ಸಲ್ಲಿ ಗರ್ಡರ್ ಹಾಕಿ ಅಂದರೆ ಹೆವಿ ವೆಹಿಕಲ್ಸ್ ಎಂಟ್ರಿ ಇಲ್ದಂಗೆ ಸಣ್ಣ ಪುಟ್ಟ ವೆಹಿಕಲ್ಸು, ಕಾರ್ಗಳು, ಸಣ್ಣ ಪುಟ್ಟ ಗೂಡ್ಸ್ ಗಾಡಿಗಳು ಓಡಾಡೋ ಥರ ಮಾಡಿದ್ರೆ ಈ ರಸ್ತೆ ಲೈಫ್ ಇರುತ್ತೆ. ಇಲ್ದಿರ ಇದನ್ನು 100 ಸಲ ರೆಡಿ ಮಾಡಿದ್ರು 101ನೇ ಸಲ ಇದೇ ಥರ ಸಮಸ್ಯೆ, ಇದೇ ಥರ ಡ್ಯಾಮೇಜ್ ಆಗುತ್ತೆ. ಒಂದು ಸ್ವಲ್ಪ ರೆಡಿ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಇಲ್ಲಿ ಗರ್ಡರ್ ಹಾಕೋಂಥ ವ್ಯವಸ್ಥೆ ಆಗ್ತದೆ. ಮುಂದಕ್ಕೆ ಈ ಥರ ಸಮಸ್ಯೆ ಆಗಬಾರ್ದು ಅನ್ನೋದು ನಾವು ಶಾಸಕರ ಹತ್ರನೂ ಕೇಳ್ಕೊಂಡಿದ್ದೀವಿ. ಮತ್ತು ಸಾರ್ವಜನಿಕರಿಗೂ ತುಂಬ ತೊಂದರೆ ಆಗ್ತಾಯಿದೆ. ಈ ರಸ್ತೆ ನಾವು 3 ತಿಂಗಳು 6 ತಿಂಗಳು ಒಂದ್ಸಲಿ ಅಗದು ನಿಲ್ಲಿಸಿದ್ರೆ ಜನಗಳು ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನು ಮಾಜಿ ಕಾರ್ಪೊರೇಟರ್ ಮಹೇಶ್ ಬಾಬು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಕಾಮಗಾರಿ ವೀಕ್ಷಣೆ ಮಾಡಿದ್ರ ಬಳಿಕ ಮಾತನಾಡಿದ ಅವರು, ಈ ರಸ್ತೆಯಲ್ಲಿ ಭಾರಿ ವಾಹನಗಳು ಹೆಚ್ಚೆಚ್ಚು ಸಂಚರಿಸುವುದರಿಂದ ರಸ್ತೆ ಗುಂಡಿ ಬೀಳ್ತಾ ಇದೆ. ಹೀಗಾಗಿ ರಸ್ತೆಯ ಎಂಟ್ರಿ ಮತ್ತು ಎಕ್ಸಿಟ್ 2 ಕಡೆಯಲ್ಲಿ ಭಾರಿ ವಾಹನಗಳು ಸಂಚರಿಸದಂತೆ ಗಾರ್ಡರ್ ಬೀಮ್ಗಳನ್ನು ಅಳವಡಿಸಲಾಗುವುದು ಎಂದಿದ್ದಾರೆ. ಒಟ್ನಲ್ಲಿ ಪ್ರಜಾಶಕ್ತಿ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಸದ್ಯದಲ್ಲಿಯೇ ಗಾರ್ಡನ್ ರಸ್ತೆಯ ಗುಂಡಿ ಕಿರಿಕಿರಿಗೆ ಮುಕ್ತಿ ಸಿಗಲಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಶ್ವೇತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.